ಜೈ ಹಿಂದ್. ಉದ್ದೇಶ ಏರ್ಲೈನ್ಸ್ನಲ್ಲಿ ಸೆಕೆಂಡ್ PUC ಪಾಸ್ ಆದವರಿಗೆ 3595 ಹುದ್ದೆಗಳನ್ನ ಕರೆದಿದ್ದಾರೆ. ಯಾರ್ದೆಲ್ಲ ಸೆಕೆಂಡ್ PUC ಪಾಸ್ ಆಗಿದೆ ಅವ್ರಿಗೆ ಏರ್ಪೋರ್ಟ್ನಲ್ಲಿ ಫ್ಲೈಟ್ನಲ್ಲಿ ಕೆಲಸ ಮಾಡುವಂಥ ಒಂದು ಸುವರ್ಣ ಅವಕಾಶ ಇದಾಗಿದೆ. ಇದು ಆಲ್ ಇಂಡಿಯಾ ಜಾಬ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಉದ್ದೇಶ ಏರ್ಲೈನ್ಸ್ ಅಕಾಡೆಮಿಗೆ ಯಾರ್ಯಾರು ಅಪ್ಲೈ ಮಾಡಬಹುದು, ಸ್ಯಾಲ್ರಿ ಎಷ್ಟಿರುತ್ತೆ, ಏಜ್ ಕ್ರಿಟೇರಿಯಾ ಏನು, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಫಿಸಿಕಲ್ ಇರುತ್ತಾ ಇರಲ್ವಾ, ಜಾಬ್ ಎಲ್ಲೆಲ್ಲಿರುತ್ತೆ, ಟ್ರೈನಿಂಗ್ ಯಾವ ಥರ ಇರುತ್ತೆ, ಯಾವ್ಯಾವ ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ, ಕರ್ನಾಟಕದವ್ರಿಗೆ ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೆ, ಮತ್ತು ಈ ಹುದ್ದೆಗಳ ಜಾಬ್ ಪ್ರೊಫೈಲ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ಸ್ಕಿಪ್ ಮಾಡಿದ್ರೆ ನಿಮಗೆ ಏನು ಅರ್ಥ ಆಗಲ್ಲ. ಮತ್ತು ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆಯಲ್ಲ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಕ್ಯಾಂಡಿಡೇಟ್ಸ್ಗೂ ರೀಚ್ ಆಗುತ್ತೆ. ಉದ್ದೇಶ ಏರ್ಲೈನ್ಸ್ನಲ್ಲಿ ಗ್ರೌಂಡ್ ಸ್ಟಾಫು, ಕ್ಯಾಬಿನ್ ಕ್ರೀವು, ಏರ್ ಹೋಸ್ಟರ್ಸು, ಟ್ರಾವೆಲ್ ಆ್ಯಂಡ್ ಏರ್ ಟಿಕೆಟಿಂಗು, ಕಾರ್ಗೋ ಲೋಡರು, ಫ್ಲೈಟ್ ಲೋಡರು, ಫುಡ್ ಪ್ಯಾಕಿಂಗು, ಫ್ಲೈಟ್ ಕೇಟರಿಂಗು ಈ ಹುದ್ದೆಗಳನ್ನ ಕರೆದಿದ್ದಾರೆ. ಈ ಎಲ್ಲ ಹುದ್ದೆಗಳಿಗೂ ಸೆಕೆಂಡ್ PUC ಕ್ವಾಲಿಫಿಕೇಷನ್ನ ಕೇಳಿದ್ದಾರೆ. ಇದರಲ್ಲಿ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಯಾವುದಾಗಿದ್ರೂ ನಡೆಯುತ್ತೆ. ಒಟ್ಟಿನಲ್ಲಿ ಸೆಕೆಂಡ್ PUC ಕಂಪ್ಲೀಟ್ ಆಗಿರಬೇಕು. ಇದು ಗೌರ್ಮೆಂಟ್ ಸಂಸ್ಥೆ ಅಲ್ಲ, ಪ್ರೈವೇಟ್ ಆಗಿರುತ್ತೆ. ಇಂಡಿಗೋ, ಸ್ಪೈಸ್ ಜೆಟ್ಟು, ವಿಸ್ತಾರ ಈ ರೀತಿ ಬೇರೆ ಬೇರೆ ಫ್ಲೈಟ್ಗಳಿದೆಯಲ್ಲ, ಆ ಥರ ಇದು ಕೂಡ ಒಂದು ಪ್ರೈವೇಟ್ ಕಂಪನಿ ಆಗಿದೆ. ಎಲಿಜಿಬಿಲಿಟಿ ಕ್ರಿಟೇರಿಯಾ ತಿಳ್ಕೊಳ್ಳೋದಕ್ಕಿಂತ ಮೊದಲು ಈ ಹುದ್ದೆಗಳ ವರ್ಕ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ನಿಮಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಹೇಳ್ತೀನಿ. ಫಸ್ಟ್ ಒನ್ನು ಗ್ರೌಂಡ್ ಸ್ಟಾಫ್ ಬಗ್ಗೆ ಮಾತಾಡೋದಾದರೆ, ಪ್ಯಾಸೆಂಜರ್ ಲಗೇಜ್ಗಳನ್ನ ಚೆಕ್ ಇನ್ ಮಾಡೋಕ್ಕೆ ಹೆಲ್ಪ್ ಮಾಡೋದು, ಮತ್ತು ಅವರ ಬೋರ್ಡಿಂಗ್ ಪಾಸ್ನ ಚೆಕ್ ಮಾಡೋದು, ಮತ್ತು ಅವರು ಫ್ಲೈಟ್ಗೆ ಬೋರ್ಡಿಂಗ್ ಮಾಡೋ ಟೈಮಲ್ಲಿ ಅವರ ಬೋರ್ಡಿಂಗ್ ಪಾಸ್ಗಳನ್ನ ಸ್ಕ್ಯಾನ್ ಮಾಡಿ ಒಳಗಡೆ ಕಳಿಸೋದು, ಮತ್ತು ಫ್ಲೈಟ್ಗಳು ಬರುವಾಗ ಹೋಗುವಾಗ ಸಿಗ್ನಲ್ಗಳನ್ನ ಕೊಡೋದು, ಇದು ಗ್ರೌಂಡ್ ಸ್ಟಾಫ್ನ ವರ್ಕ್ ಆಗಿರುತ್ತೆ. ಏರ್ಲೈನ್ ಕ್ಯಾಬಿನ್ ಕ್ರೂ ಅಂದರೆ ಇವ್ರದ್ದು ಫ್ಲೈಟ್ ಇನ್ಸೈಡ್ ವರ್ಕ್ ಆಗಿರುತ್ತೆ. ಫ್ಲೈಟ್ ಒಳಗಡೆ ಹೋಗೋ ಪ್ಯಾಸೆಂಜರ್ಗೆ ವೆಲ್ಕಮ್ ಮಾಡೋದು, ಅವರ ಬೋರ್ಡಿಂಗ್ ಪಾಸ್ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಅವರ ಸೀಟಲ್ಲಿ ಕೂರಿಸೋದಕ್ಕೆ ಹೆಲ್ಪ್ ಮಾಡೋದು, ಮತ್ತು ಫ್ಲೈಟು ಟೇಕ್ ಆಫ್ ಆಗಿ ಮೂವ್ ಆದಾಗ ಅವರಿಗೆ ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಹೇಳೋದು, ಯಾವ ರೀತಿ ಏನಾದರೂ ಎಮರ್ಜೆನ್ಸಿ ಆದರೆ ಯಾವ ರೀತಿ ನಾವು ನಮ್ಮ ಸೇಫ್ಟಿ ಪ್ರಿಕಾಷನ್ಸ್ನ ತಗೋಬೇಕು, ಯಾವ ರೀತಿ ಸೇಫಾಗಿ ಹೊರಗಡೆ ಹೋಗಬೇಕು, ಇದನ್ನೆಲ್ಲ ಹೇಳ್ತಾರೆ. ಅದ್ರ ಜೊತೆಗೆ ಊಟ, ತಿಂಡಿ, ಡ್ರಿಂಕ್ಸು ಇದನ್ನೆಲ್ಲ ಕೊಡ್ತಾರೆ. ಇದೇ ಇವ್ರ ಕೆಲಸ ಆಗಿರುತ್ತೆ. ನೆಕ್ಸ್ಟು ಏರ್ ಹೋಸ್ಟರ್ಸಲ್ಲಿ ಲೇಡೀಸ್ ಮಾತ್ರ ಬರ್ತಾರೆ. ಕ್ಯಾಬಿನ್ ಕ್ರೂ ಅಂದರೆ ಜೆಂಟ್ಸು ಇರ್ತಾರೆ, ಲೇಡೀಸು ಇರ್ತಾರೆ. ಏರ್ ಹೋಸ್ಟರ್ಸಲ್ಲಿ ಲೇಡೀಸ್ ಅಂದರೆ ಗರ್ಲ್ಸ್ ಮಾತ್ರ ಬರ್ತಾರೆ. ಇವ್ರ ಕೆಲಸನೂ ಅದೇ ಆಗಿರುತ್ತೆ, ಪ್ಯಾಸೆಂಜರ್ಸ್ಗೆ ಹೆಲ್ಪ್ ಮಾಡೋದು, ಊಟ ತಿಂಡಿ ಕೊಡೋದು, ಇದೇ ವರ್ಕ್ ಆಗಿರುತ್ತೆ. ನೆಕ್ಸ್ಟ್ ಟ್ರಾವೆಲ್ ಆ್ಯಂಡ್ ಏರ್ ಟಿಕೆಟಿಂಗು, ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆದ ತಕ್ಷಣ ಟಿಕೆಟ್ ಕೌಂಟರ್ಗಳಿರುತ್ತೆ. ಅಲ್ಲಿ ನಮ್ಮ ಟಿಕೆಟ್ನ ತೋರಿಸ್ಬಿಟ್ಟು ಲಗೇಜ್ಗಳನ್ನ ಕೊಟ್ಬಿಟ್ಟು ಬೋರ್ಡಿಂಗ್ ಪಾಸ್ ತೊಗೊಂಡು ಚೆಕ್ ಇನ್ ಮಾಡ್ತೀವಿ. ಟಿಕೆಟ್ಗಳನ್ನ ಮಾಡೋದೇ ಇವರ ಕೆಲಸ ಆಗಿರುತ್ತೆ. ನೆಕ್ಸ್ಟು ಕಾರ್ಗೋ ಲೋಡರ್ ಮತ್ತು ಫ್ಲೈಟ್ ಲೋಡರು. ಈ ಲೋಡರ್ ಅನ್ನೋ ಹೆಸರಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ಇದರಲ್ಲಿ ಲಗೇಜ್ಗಳನ್ನ ಲೋಡ್ ಮಾಡೋಂಥದ್ದು. ಕಾರ್ಗೋ ಫ್ಲೈಟ್ಗಳು ಬರುತ್ತೆ ಮತ್ತು ಪ್ಯಾಸೆಂಜರ್ ಪಬ್ಲಿಕ್ ಫ್ಲೈಟ್ಗಳು ಬರುತ್ತೆ. ಇದಕ್ಕೆ ನಾವೇನು ಲಗೇಜ್ಗಳನ್ನ ತಗೊಂಡು ಹೋಗ್ತೀವಿ ಅದನ್ನು ಈ ಹುದ್ದೆಯಲ್ಲಿ ಯಾರು ಜಾಯ್ನ್ ಆಗ್ತಾರೆ ಅವರು ಲೋಡ್ ಮಾಡೋಂಥದ್ದು, ಮತ್ತು ಫ್ಲೈಟು ಲ್ಯಾಂಡಿಂಗ್ ಆದಾಗ ಅದನ್ನು ಅನ್ಲೋಡ್ ಮಾಡಿ ಮತ್ತು ಅದನ್ನು ಏರ್ಪೋರ್ಟ್ಗೆ ಶಿಫ್ಟ್ ಮಾಡೋಂಥ ಕೆಲಸ ಇವ್ರದ್ದಾಗಿರುತ್ತೆ. ನೆಕ್ಸ್ಟು ಫುಡ್ ಪ್ಯಾಕಿಂಗು. ಪ್ಯಾಸೆಂಜರ್ಗಳು ಫ್ಲೈಟಲ್ಲಿ ಫುಡ್ನ ಬುಕ್ಕಿಂಗ್ ಮಾಡಿರ್ತಾರೆ ಮೊದಲೇ ಟಿಕೆಟ್ ಮಾಡುವಾಗ. ಕೆಲವರು ಫ್ಲೈಟ್ ಹತ್ತಿದ ಮೇಲೆ ಬುಕ್ ಮಾಡ್ತಾರೆ, ಅವ್ರಿಗೆ ಫುಡ್ನ ಪ್ರಿಫರ್ ಮಾಡಬೇಕಾಗುತ್ತೆ. ಈ ಫುಡ್ನ ಯಾರು ಈ ಜಾಬ್ಗೆ ಜಾಯ್ನ್ ಆಗ್ತಾರೆ ಅವರು ಪ್ಯಾಕಿಂಗ್ ಎಲ್ಲ ಮಾಡೋಂಥ ಕೆಲಸ ಇವ್ರದ್ದಾಗಿರುತ್ತೆ. ಮತ್ತು ಕ್ಯಾಟರಿಂಗ್ ಅವ್ರದ್ದು ಕೂಡ ಇದೆ. ಫುಡ್ ಪ್ರಿಪೇರ್ ಮಾಡಿ, ಪ್ಯಾಕಿಂಗ್ ಮಾಡಿ, ಡಿಸ್ಟ್ರಿಬ್ಯೂಟ್ ಮಾಡೋಂಥ ಕೆಲಸ ಕ್ಯಾಟರಿಂಗ್ ಅವ್ರದ್ದಾಗಿರುತ್ತೆ. ಇದಿಷ್ಟು ಆಯಿತು ಈ ಹುದ್ದೆಗಳ ವರ್ಕ್ ಹೇಗಿರುತ್ತೆ ಅಂತ. ಈಗ ಇದರ ಎಲಿಜಿಬಿಲಿಟಿ ಕ್ರಿಟೇರಿಯಾ, ಸ್ಯಾಲ್ರಿ, ಏಜು, ಎಕ್ಸಾಮ್ ಪ್ಯಾಟರ್ನು ಇದನ್ನೆಲ್ಲ ತಿಳ್ಕೊಳ್ಳೋಣ. ವೇಕೆನ್ಸಿ 3595, ಮೇಲ್ ಮತ್ತು ಫಿಮೇಲ್ ಇಬ್ಬರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. 9ನೇ ತಾರೀಕು ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಆಗಸ್ಟ್ 18. ಡೇಟ್ ನೆನಪಿರಲಿ, ಆಗಸ್ಟ್ 18ಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಈ ಡೇಟ್ ಒಳಗಡೆ ಅಪ್ಲೈನ ಮಾಡಿ. ಈಗ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ, ಏನು ಎಜುಕೇಷನ್ ಆಗಿರಬೇಕು, ಸ್ಯಾಲ್ರಿ ಎಷ್ಟು, ಏಜ್ ಕ್ರಿಟೇರಿಯಾ ಏನು, ಇದನ್ನು ತಿಳ್ಕೊಳ್ಳೋಣ. ಏರ್ಲೈನ್ ಕ್ಯಾಬಿನ್ ಕ್ರೀವು ಬಾಯ್ಸ್ ಮತ್ತು ಗರ್ಲ್ಸ್ಗೆ, ಮತ್ತು ಏರ್ ಹೋಸ್ಟರ್ಗೆ ಸೆಕೆಂಡ್ PUC ಕಂಪ್ಲೀಟ್ ಆಗಿರಬೇಕು.
ಸ್ಯಾಲ್ರಿ 35,000ದಿಂದ 65,000ದವರೆಗೆ ಇರುತ್ತೆ. ಏಜು 17 27 ವರ್ಷ ವಯಸ್ಸಾಗಿರ್ಬೇಕು. ಡೇಟ್ ನೆನ್ಪಿಟ್ಕೊಳ್ಳಿ, 17 27 ವರ್ಷ. ವೇಕೆನ್ಸಿ 350 ಇದೆ, 350 ವೇಕೆನ್ಸಿನ ಬಿಟ್ಟಿದ್ದಾರೆ. ನೆಕ್ಸ್ಟ್ ಏರ್ಪೋರ್ಟ್ ಗ್ರೌಂಡ್ ಹ್ಯಾಂಡ್ಲಿಂಗ್ ಸ್ಟಾಫ್, ಇದಕ್ಕೂ ಕೂಡ ಬಾಯ್ಸ್ ಗರ್ಲ್ಸ್ ಇಬ್ರು ಅಪ್ಲೈ ಮಾಡಬಹುದು. 10+2 ಆಗಿರಬೇಕು. 18,000ದಿಂದ 35,000 ಸ್ಯಾಲ್ರಿ ಇರುತ್ತೆ. ಏಜು 17 27 ವರ್ಷ. 1,145 ವೇಕೆನ್ಸಿ ಈ ಹುದ್ದೆಗಳಿಗೆ ಬಿಟ್ಟಿದ್ದಾರೆ. ನೆಕ್ಸ್ಟ್ ಟ್ರಾವೆಲ್ ಆ್ಯಂಡ್ ಏರ್ ಟಿಕೆಟಿಂಗು, ಇದಕ್ಕೂ ಅಷ್ಟೇ ಬಾಯ್ಸ್ ಮತ್ತು ಗರ್ಲ್ಸ್ ಅಪ್ಲೈ ಮಾಡ್ಬೋದು. 10+2 ಆಗಿರಬೇಕು. ಸ್ಯಾಲ್ರಿ 18K to 35K. ಏಜು 17 32. ಈ ಹುದ್ದೆಗಳಿಗೆ ಏಜು ಸ್ವಲ್ಪ ಜಾಸ್ತಿ ಇದೆ, ಅಪ್ಪರ್ ಏಜು 32ವರೆಗೂ ಚಾನ್ಸ್ ಇದೆ ಗೈಸ್. 140 ವೇಕೆನ್ಸಿನ ಬಿಟ್ಟಿದ್ದಾರೆ. ನೆಕ್ಸ್ಟ್ ಕಾರ್ಗೋ ಲೋಡರು, ಫ್ಲೈಟ್ ಲೋಡರು, ಫುಡ್ ಪ್ಯಾಕಿಂಗು, ಫ್ಲೈಟ್ ಕೇಟರಿಂಗು, ಈ ಹುದ್ದೆಗಳಿಗೆ 10th ಪಾಸ್ ಆಗಿದ್ರೆ ಸಾಕು, ಇದಕ್ಕೆ 12th ಅವಶ್ಯಕತೆ ಇಲ್ಲ. ಏಜು ಸ್ಯಾಲ್ರಿ 18 22,000. ಏಜು 17 32 ಆಗಿರಬೇಕು. 700 ವೇಕೆನ್ಸಿನ ಈ ಹುದ್ದೆಗಳಿಗೆ ಕರೆದಿದ್ದಾರೆ. ಹೇಗೆ ಅಪ್ಲೈ ಮಾಡೋದು ಅಂದರೆ, ನೀವು ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಉದ್ದೇಶ ಏರ್ಲೈನ್ ಅಕಾಡೆಮಿ ಈ ವೆಬ್ಸೈಟ್ನ ಸರ್ಚ್ ಮಾಡಿ. ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋಂಥ www.uddeshayairline.com ಈ ವೆಬ್ಸೈಟ್ಗೆ ಹೋದಾಗ ಹೋಮ್ ಪೇಜ್ ಬರುತ್ತೆ. ಅಲ್ಲಿ ಅಪ್ಲೈ ನೌ ಅಂತ ಬರುತ್ತೆ. ಮತ್ತು ಅಪ್ಲೈ ನೌ ಕೊಟ್ಟ ಮೇಲೆ ನೆಕ್ಸ್ಟು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದರಲ್ಲಿ ಏನೇನು ಡೀಟೇಲ್ಸ್ ಕೇಳಿದ್ದಾರೆ ಅದನ್ನೆಲ್ಲ ಫಿಲ್ ಮಾಡ್ತಾ ಹೋಗಿ. ಮತ್ತು ಫೋಟೋನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದಿಷ್ಟು ಆದಮೇಲೆ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಪೇಮೆಂಟ್ ಮಾಡಿಬಿಟ್ಟು ಪ್ರಿವ್ಯೂ ಮಾಡಿ ಒಂದ್ಸಲ ಎಲ್ಲ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿಬಿಟ್ಟು ಪ್ರಿಂಟ್ ತೊಗೊಳ್ಳಿ. ಅಪ್ಲಿಕೇಶನ್ ಫೀಸು 150 ರೂಪಾಯಿ ಇದೆ. ಎಲ್ಲ ಕ್ಯಾಂಡಿಡೇಟ್ಗೂ 150 ರೂಪಾಯಿ ಇದೆ. ಯಾರಿಗೂ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಅಪ್ಲೈ ಇಲ್ಲ, ಎಲ್ಲರೂ ಪೇಮೆಂಟ್ ಮಾಡಲೇಬೇಕು 150 ರೂಪಾಯಿ. ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಫಸ್ಟು ನಿಮಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಇಂಟರ್ವ್ಯೂನ ಮಾಡ್ತಾರೆ. ಇಲ್ಲಿ ಯಾವುದೇ ಫಿಸಿಕಲ್ ಇರೋದಿಲ್ಲ. 2 ಸ್ಟೆಪ್ಪಲ್ಲಿ ನಿಮಗೆ ಸೆಲೆಕ್ಷನ್ನ ಮಾಡ್ತಾರೆ. ಮೆಡಿಕಲ್ ಅಷ್ಟೇನು ಜಾಸ್ತಿ ಇರೋದಿಲ್ಲ, ನಾರ್ಮಲ್ ಮೆಡಿಕಲ್ನ ಮಾಡ್ತಾರೆ. ರಿಟರ್ನ್ ಎಕ್ಸಾಮು 100 ಮಾರ್ಕ್ಸ್ಗೆ ಇರುತ್ತೆ. ಅದರಲ್ಲಿ 4 ಪಾರ್ಟ್ ಇರುತ್ತೆ. ಒಂದು ಪಾರ್ಟಲ್ಲಿ 25 ಕ್ವಶನ್ ಇರುತ್ತೆ, 25 ಮಾರ್ಕ್ಸ್ಗೆ. ಟೋಟಲ್ 4 ಪಾರ್ಟ್ಗೆ 100 ಕ್ವಶನ್ ಇರುತ್ತೆ. ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಫಸ್ಟ್ ಪಾರ್ಟಲ್ಲಿ ಜನರಲ್ ಅವೇರ್ನೆಸ್ ಇರುತ್ತೆ, 25 ಕ್ವಶನ್ 25 ಮಾರ್ಕ್ಸ್ಗೆ. ಸೆಕೆಂಡ್ ಪಾರ್ಟಲ್ಲಿ ಏವಿಯೇಷನ್ ನಾಲೆಡ್ಜ್ ಇರುತ್ತೆ, ಇದರಲ್ಲೂ 25 ಕ್ವಶನ್ 25 ಮಾರ್ಕ್ಸ್ಗೆ. ಥರ್ಡ್ ಪಾರ್ಟಲ್ಲಿ ಇಂಗ್ಲಿಷ್ ನಾಲೆಡ್ಜ್ ಇರುತ್ತೆ, 25 ಕ್ವಶನ್ಗೆ 25 ಮಾರ್ಕ್ಸ್ನ ಕೊಡ್ತಾರೆ. ಲಾಸ್ಟ್ ಪಾರ್ಟಲ್ಲಿ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಇರುತ್ತೆ, 25 ಕ್ವಶನ್ 25 ಮಾರ್ಕ್ಸ್ಗೆ. ಟೋಟಲು 100 ಕ್ವಶನ್ನು 100 ಮಾರ್ಕ್ಸು. 90 ಮಿನಿಟ್ಸಲ್ಲಿ ಈ ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಎಕ್ಸಾಮು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾಡ್ತಾರೆ ಗೈಸ್. ಎಕ್ಸಾಮ್ ಸೆಂಟರ್ಗಳು ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ಮೈಸೂರು ಮತ್ತು ಬೆಂಗಳೂರಲ್ಲಿ ಇರುತ್ತೆ. ಈ 2 ಸೆಂಟ್ರಲ್ಲಿ ನಿಮಗೆ ಎಲ್ಲಿ ನಿಯರ್ ಆಗುತ್ತೆ ಅಲ್ಲಿ ಹೋಗಿ ಎಕ್ಸಾಮ್ನ ಬರಿಬಹುದು. ನೋಡಿದ್ರಲ್ಲ ಗೈಸ್, ಇದಿಷ್ಟು ಉದ್ದೇಶ ಏರ್ಲೈನ್ ಅಕಾಡೆಮಿಯ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು. ಇದು ಪ್ರೈವೇಟ್ ಆಗಿರ್ಬೋದು, ಆದರೆ ಸ್ಯಾಲ್ರಿ ಚೆನ್ನಾಗೇ ಇದೆ. ಮಿನಿಮಮ್ ಸ್ಯಾಲ್ರಿ 18,000 ಇದೆ, ಮ್ಯಾಕ್ಸಿಮಮ್ 65 ಇದೆ. ಈ 18,000 ಜೊತೆಗೆ ಸ್ಟಾರ್ಟಿಂಗಲ್ಲಿ ಎಕ್ಸ್ಟ್ರಾ ಅಲೌನ್ಸಸ್ ಎಲ್ಲ ಇರುತ್ತೆ. ಅದೆಲ್ಲ ಸೇರಿದ್ರೆ 25-30K ವರೆಗೂ ಆಗುತ್ತೆ. ಎಲ್ಲರಿಗೂ ಗೌರ್ಮೆಂಟ್ ಜಾಬೇ ಬೇಕು, ನಾನು ಗೌರ್ಮೆಂಟ್ಗೆ ಹೋಗ್ತೀನಿ, ನನಗೆ ಪ್ರೈವೇಟ್ ಬೇಡ ಅಂತ ಅಂದ್ಕೊಂಡ್ರೆ ನೀವು ಆಗೋದಿಲ್ಲ. ಯಾಕೆಂದರೆ ಕೆಲವೊಂದು ಜಾಬ್ಗಳಿರ್ತದೆ, ಎಷ್ಟು ಕೋಟಿ ಜನ ಇರ್ತಾರೆ ನಮ್ಮ ಇಂಡಿಯಾದಲ್ಲಿ, ಎಲ್ಲರಿಗೂ ಗೌರ್ಮೆಂಟ್ ಜಾಬೇ ಬೇಕು ಅಂದರೆ ಆಗೋದಿಲ್ಲ. ಹಾಗಾಗಿ ಇಂಥ ಜಾಬ್ಗಳನ್ನೂ ಕೂಡ ನೀವು ಟ್ರೈ ಮಾಡಿದ್ರೆ ಏನು ತಪ್ಪಿಲ್ಲ. ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇದೆ, ಮತ್ತು ಏರ್ಪೋರ್ಟಲ್ಲೇ ಕೆಲಸ, ಫ್ಲೈಟ್ಗಳಲ್ಲಿ ಓಡಾಡ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಹಾಗಾಗಿ ನಾನು ಹೇಳ್ತಿರೋದು ಏನಂದರೆ, ಈ ಹುದ್ದೆಗಳಿಗೆ ಟ್ರೈ ಮಾಡಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ಈ ಜಾಬಲ್ಲಿ ಇದ್ಕೊಂಡೇ ನೀವು ಬೇರೆ ಗೌರ್ಮೆಂಟ್ ಜಾಬ್ಗಳಿಗೂ ಟ್ರೈ ಮಾಡ್ಬೋದು. ಸುಮ್ಮನೆ ಮನೇಲಿ ಕುತ್ಕೊಳ್ಳೋದಕ್ಕಿಂತ ಒಂದು ಜಾಬ್ ಮಾಡ್ಬೋದಲ್ವಾ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಈ ಜಾಬ್ನ ಮಾಡ್ತಾ ಮಾಡ್ತಾ ಬೇರೆ ಹುದ್ದೆಗಳಿಗೂ ಕೂಡ ನೀವು ಪ್ರಿಪೇರ್ ಆಗ್ಬೋದು. ರೆಸ್ಟ್ ಟೈಮ್ ಇರುತ್ತೆ, ಆ ಟೈಮಲ್ಲಿ ನೀವು ಪ್ರಿಪೇರ್ ಆಗ್ಬೋದು. ಸೊ ಈ ಜಾಬು ಇದು ಯಾರ್ದೆಲ್ಲ 10th 2nd PUC ಆಗಿದೆ ಅವರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಟ್ರೈ ಮಾಡಿ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.